ನಿಮ್ಗೀಗ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಇಬ್ಬರು ಅಧಿಕಾರಿಗಳ ಜೊತೆಗೆ ಒಂದಷ್ಟು ಆಂತರಿಕ ಕಚಾಟ ಅಂದರೆ ಹುದ್ದೆಯನ್ನು ಸೃಜಿಸಿದ್ದಾರೆ, ಕಾರ್ಯದರ್ಶಿ ಟು ಹುದ್ದೆಯನ್ನು. ಆದರೆ ಈವರೆಗೂ ಕೂಡ ಅದನ್ನು ಆಡಳಿತಾತ್ಮಕ ಆದೇಶ ಕೊಡ್ತಾ ಇಲ್ಲ. ಕಾರಣ ಕಾನೂನು ಪದವಿ ಕಡ್ಡಾಯ ಅಂತಕ್ಕಂಥದ್ದು. ಇಲ್ಲಿ ಕಾನೂನು ಪದವಿ ಕಡ್ಡಾಯ ಇದೆಯಾ? ಹೊಸ ಹುದ್ದೆ ಸೃಜಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಹುದ್ದೆಯನ್ನು ಏನು ಆದೇಶವನ್ನು ಹೊರಡಿಸ್ಬೇಕು? ನಿಮಗಿರುವಂಥ ಅನುಭವ ಏನಿದೆ ಸರ್? ಕಾನೂನು ಪದವಿ ಅನ್ನೋದನ್ನು ಕಡ್ಡಾಯ ಇಲ್ಲ. ಇಡೀ ಭಾರತ ರಾಜ್ಯದಲ್ಲಿ ಸುಮಾರು 13 ಸ್ಟೇಟ್ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ LLB ಅನ್ನೋದೇ ಇಲ್ಲ. ಉದಾಹರಣೆಗಳು ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ಮಹಾ ಕಾರ್ಯದರ್ಶಿ ಹುದ್ದೆ ಇದೆ. ಇಡೀ ದೇಶದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅವರು ಸಹ ಬರೀ ರಿಟೈರ್ಡ್ IAS ಆಫೀಸರ್. ಕೆಲವು ಕಡೆ IAS ಆಫೀಸರ್ ಇರ್ತಾರೆ, ಕೆಲವು ಕಡೆ ಜಡ್ಜ್ಗಳಿರ್ತಾರೆ. ಆಮೇಲೆ ಲಾ ಇಲ್ಲದೆ ಇರೋರು ಭಾಳ ಜನ ಇದ್ದಾರೆ. ನನ್ನ ಹತ್ರ ಬೇಕಾದ್ರೆ ಒಂದು ಪಟ್ಟಿನೂ ಇದೆ, ಹೇಳಿ ನಿಮ್ಗೆ ಕೊಡ್ತೀನಿ. ಸುಮಾರು 13 ರಾಜ್ಯಗಳಲ್ಲಿ ಉದಾಹರಣೆಗೆ ನನ್ನ ಹತ್ರ ಇದೆ, ನಾನು ಪುಸ್ತಕ ಬರಿತಾ ಇದ್ದೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಲೋಕಸಭೆಯಲ್ಲಿ ಬರೀ ಮಾಸ್ಟರ್ ಗ್ರ್ಯಾಜುಯೇಟ್ ಆಗಿದ್ದಾರೆ ಮಹಾ ಕಾರ್ಯದರ್ಶಿ. ಆಂಧ್ರ ಪ್ರದೇಶದಲ್ಲಿ BA, ಆಮೇಲೆ ಅಸ್ಸಾಂನಲ್ಲಿ BCom, ಛತ್ತೀಸ್ಗಢದಲ್ಲಿ ಮಾಸ್ಟರ್ ಗ್ರ್ಯಾಜುಯೇಟು, ಡೆಲ್ಲಿನಲ್ಲಿ MA, ಹಿಮಾಚಲ್ ಪ್ರದೇಶದಲ್ಲಿ BSc, ಜಾರ್ಖಂಡಲ್ಲಿ ಬರೀ ಗ್ರ್ಯಾಜುಯೇಟು, ಮಿಜೋರಾಮಲ್ಲಿ BA ಆನರ್ಸು, ಪಂಜಾಬ್ನಲ್ಲಿ MA, ಸಿಕ್ಕಿಂನಲ್ಲಿ MA, ತಮಿಳುನಾಡಿನಲ್ಲಿ BSc ಮಾಡಿದ್ದಾರೆ, BGಯಲ್ಲಿದ್ದಾರೆ, ಉತ್ತರ ಪ್ರದೇಶದಲ್ಲಿ MA PhD, ಉತ್ತರಾಖಂಡದಲ್ಲಿ BCom. ಈ ರೀತಿ ಸುಮಾರು 13 ಸ್ಟೇಟ್ಗಳಲ್ಲಿ ಲಾನೇ ಇಲ್ಲ. ಲಾ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇವರು ತಮ್ಮ ಅನುಕೂಲಕ್ಕೆ ತಕ್ಕಾಗೆ ಅವ್ರವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಇದನ್ನು ಮಾಡ್ಕೊಂಡಿರೋದು. ಅಬ್ಸಲ್ಯೂಟ್ ನೆಸಿಟಿ ಅಂದರೆ ಈಗಿನ ಕಾರ್ಯದರ್ಶಿಗೆ ಭಾಳ ಒತ್ತಡ ಜಾಸ್ತಿ ಇದೆ. 16-17 ಸಮಿತಿಗಳಿದ್ದಾವೆ. ಆಮೇಲೆ ಶಾಸನ ಎಂಥದ್ದು LH ನೋಡ್ಕೋಬೇಕು, ಆಮೇಲೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು, ಅಕೌಂಟ್ಸ್ ನೋಡ್ಕೋಬೇಕು. ಇದು ಭಾಳಷ್ಟು ಮಲ್ಟಿ ಆ್ಯಕ್ಟಿವ್ ಇರೋದು, ಒತ್ತಡ ಜಾಸ್ತಿ ಇರೋದ್ರಿಂದ ಸೆಕ್ರೆಟರಿ ಟು ಹಿಂದೆ ಇದ್ದ ರೀತಿಯಲ್ಲಿ ಮತ್ತೆ ಮಾಡಿ ಅಂತೇಳಿ ಇವರೇ ಕಾದರವ್ರ ಆಸಕ್ತಿ ತೊಗೊಂಡು ಅವರೇ ವೈಯಕ್ತಿಕವಾಗಿ ಪತ್ರ ಬರೀತಾರೆ. ಕಾನೂನು ಇದಕ್ಕೆ ಆರ್ಥಿಕ ಇಲಾಖೆ ಮಾಡಿ ಮುಖ್ಯಮಂತ್ರಿಗಳಿಗೆ ಹೇಳಿ ಅಪ್ರೂವಲ್ ತೊಗೊಂಬಂದು 2024ರಲ್ಲಿ ಮಂಜೂರಾಗುತ್ತೆ. ಇವಾಗ 25ರಲ್ಲಿ ಸುಮಾರು 12-13 ತಿಂಗಳಾದರೂ ಸಹ ಆಡಳಿತಾತ್ಮಕ ಆದೇಶ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಇವರು ಬಂದುಬಿಟ್ರೆ ಏನು ಇವರು ಶಶಿಧರ್ ಏನಾದರೂ ಬಡ್ತಿ ಸಿಕ್ಬಿಟ್ರೆ ಇವ್ರಿಗೆ ಅಧಿಕಾರ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂತ ಒಂದು. ಅಂದರೆ ಅವ್ರಿಗೇನಾಗಿದೆ ಅಂದರೆ, ಸೆಕ್ರೆಟ್ರಿ ಆದವ್ರಿಗೆ ಮುಖ್ಯವಾಗಿ ಶಾಸನ ಸಭೆ ಹೇಗೆ ನಡೆಸಬೇಕು, ಸಮಿತಿಗಳು ಹೇಗೆ ನಡೆಸಬೇಕು, ಸಂಸದೀಯ ವ್ಯವಸ್ಥೆ ಅದ್ರ ಬಗ್ಗೆ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಏನಾಗಿದೆ, ಅವ್ರಿಗೆ ಆಡಳಿತ, ಕಾರ್ಯಕಾರಿ, ಶಾಸಕ ಈ ಥರದ್ದೆಲ್ಲ ಇದ್ದರೆ ಏನಾಗುತ್ತೆ, ಕೆಲವು ಕಡೆ ಎಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯ ಅನುಕೂಲಗಳಾಗುತ್ತೆ ಅವ್ರಿಗೆ. ಸೊ ಅದಕ್ಕೆ ಅವ್ರಿಗೆ ಕತ್ತರೆ ಬಿದ್ದುಬಿಡುತ್ತೆ ಅಂತ ಬೈಕ್ಗೆ ಅವ್ರೇನು ಮಾಡಿದ್ದಾರೆ, ಅದನ್ನು ಮಾಡೋಕ್ಕೆ ಹೊರಟಿಲ್ಲ. ಫಸ್ಟ್ ಅಕ್ಟರ್ ಫೇಲ್ಯೂರ್ ಬಂದ ಕೂಡಲೇ ಇದು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಇಶ್ಯೂ ಮಾಡಬೇಕು. ಇದುವರೆಗೂ ಇತಿಹಾಸದಲ್ಲಿ ಸ್ಯಾಂಕ್ಷನ್ ಆಗಿ 14 ತಿಂಗಳಾದ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್, ಇಟ್ ಈಸ್ ಸೀರಿಯಸ್ ಸ್ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್. ಐ ಡೋಂಟ್ ನೋ ವೈ ದಿ ಸ್ಪೀಕರ್ ಹ್ಯಾಸ್ ನಾಟ್ ಟೇಕನ್ ಆ್ಯಕ್ಷನ್. ಸಭಾಧ್ಯಕ್ಷರೇ ಆಸಕ್ತಿ ವಹಿಸಿ ಸಭಾಧ್ಯಕ್ಷ ಮಂಜೂರು ಮಾಡಿಸಿ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಅವರು ಲಾ ಗ್ರಾಜುಯೇಟು, ಲಾ ಮಾಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಕ್ಷ ಪ್ರಶ್ನೆ ಅದು. ಈಗ ಹಾಲಿ ನಿಯಮಾವಳಿಗಳಲ್ಲಿ ಕಾನೂನು ಅಂತ ಅಳವಡಿಸ್ಕೊಂಡಿದ್ದಾರೆ. ಹೊಸದಾಗಿ ಯಾವುದೇ ಹುದ್ದೆ ಸೃಷ್ಟಿ ಮಾಡಿದಾಗ ಈ ಆಡಳಿತಾತ್ಮಕ ಆದೇಶ ಇಶ್ಯೂ ಮಾಡಿ ಆಮೇಲೆ ಅವ್ರು ಯಾವ ಕ್ವಾಲಿಫಿಕೇಷನ್ ಬೇಕಾದ್ರೂ ಪ್ರಿಸ್ಕ್ರೈಬ್ ಮಾಡ್ಬೋದು. ಹೊಸದಾಗಿ ಸೃಷ್ಟಿಯಾದಾಗ LLB ಅಪ್ಲೈ ಆಗೋದೇ ಇಲ್ಲ. ಇವರಿಗೆ ಕೊಡಬೇಕು. ಅಬ್ಸಲ್ಯೂಟ್ ನೆಸೆಸಿಟಿ ಅನ್ನೋ ಪದನ ಬಳಸಿದ ಸಭಾಧ್ಯಕ್ಷರು. ಅಬ್ಸಲ್ಯೂಟ್ ನೆಸೆಸಿಟಿ ಅಂಥೇಳಿ ಇವ್ರಿಗೆ ಅನುಕೂಲ ಮಾಡಿದ್ಮೇಲೆ ಅದನ್ನು ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಬಡ್ತಿ ಕೊಡಬೇಕಾಯಿತು. ಆವಾಗ LLB ಕಡ್ಡಾಯ ಪ್ರಶ್ನೆ ಬರೋದಿಲ್ಲ. ಹೊಸದಾಗಿ ಸೃಷ್ಟಿಯಾಗಿದೆ, ನಿಯಮಗಳನ್ನ ರೂಪಿಸಬೇಕು, ನಿಯಮಗಳನ್ನ ರೂಪಿಸಿಲ್ಲ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮ್ಗೀಗ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಇಬ್ಬರು ಅಧಿಕಾರಿಗಳ ಜೊತೆಗೆ ಒಂದಷ್ಟು ಆಂತರಿಕ ಕಚಾಟ ಅಂದರೆ ಹುದ್ದೆಯನ್ನು ಸೃಜಿಸಿದ್ದಾರೆ, ಕಾರ್ಯದರ್ಶಿ ಟು ಹುದ್ದೆಯನ್ನು. ಆದರೆ ಈವರೆಗೂ ಕೂಡ ಅದನ್ನು ಆಡಳಿತಾತ್ಮಕ ಆದೇಶ ಕೊಡ್ತಾ ಇಲ್ಲ. ಕಾರಣ ಕಾನೂನು ಪದವಿ ಕಡ್ಡಾಯ ಅಂತಕ್ಕಂಥದ್ದು. ಇಲ್ಲಿ ಕಾನೂನು ಪದವಿ ಕಡ್ಡಾಯ ಇದೆಯಾ? ಹೊಸ ಹುದ್ದೆ ಸೃಜಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಹುದ್ದೆಯನ್ನು ಏನು ಆದೇಶವನ್ನು ಹೊರಡಿಸ್ಬೇಕು? ನಿಮಗಿರುವಂಥ ಅನುಭವ ಏನಿದೆ ಸರ್? ಕಾನೂನು ಪದವಿ ಅನ್ನೋದನ್ನು ಕಡ್ಡಾಯ ಇಲ್ಲ. ಇಡೀ ಭಾರತ ರಾಜ್ಯದಲ್ಲಿ ಸುಮಾರು 13 ಸ್ಟೇಟ್ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ LLB ಅನ್ನೋದೇ ಇಲ್ಲ. ಉದಾಹರಣೆಗಳು ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ಮಹಾ ಕಾರ್ಯದರ್ಶಿ ಹುದ್ದೆ ಇದೆ. ಇಡೀ ದೇಶದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅವರು ಸಹ ಬರೀ ರಿಟೈರ್ಡ್ IAS ಆಫೀಸರ್. ಕೆಲವು ಕಡೆ IAS ಆಫೀಸರ್ ಇರ್ತಾರೆ, ಕೆಲವು ಕಡೆ ಜಡ್ಜ್ಗಳಿರ್ತಾರೆ. ಆಮೇಲೆ ಲಾ ಇಲ್ಲದೆ ಇರೋರು ಭಾಳ ಜನ ಇದ್ದಾರೆ. ನನ್ನ ಹತ್ರ ಬೇಕಾದ್ರೆ ಒಂದು ಪಟ್ಟಿನೂ ಇದೆ, ಹೇಳಿ ನಿಮ್ಗೆ ಕೊಡ್ತೀನಿ. ಸುಮಾರು 13 ರಾಜ್ಯಗಳಲ್ಲಿ ಉದಾಹರಣೆಗೆ ನನ್ನ ಹತ್ರ ಇದೆ, ನಾನು ಪುಸ್ತಕ ಬರಿತಾ ಇದ್ದೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಲೋಕಸಭೆಯಲ್ಲಿ ಬರೀ ಮಾಸ್ಟರ್ ಗ್ರ್ಯಾಜುಯೇಟ್ ಆಗಿದ್ದಾರೆ ಮಹಾ ಕಾರ್ಯದರ್ಶಿ. ಆಂಧ್ರ ಪ್ರದೇಶದಲ್ಲಿ BA,
ಆಮೇಲೆ ಅಸ್ಸಾಂನಲ್ಲಿ ಬಿ ಕಾಮ್, ಛತ್ತೀಸ್ಗಢದಲ್ಲಿ ಮಾಸ್ಟರ್ ಗ್ರ್ಯಾಜುಯೇಟು, ಡೆಲ್ಲಿನಲ್ಲಿ MA, ಹಿಮಾಚಲ್ ಪ್ರದೇಶದಲ್ಲಿ BSc, ಜಾರ್ಖಂಡಲ್ಲಿ ಬರೀ ಗ್ರ್ಯಾಜುಯೇಟು, ಮಿಜೋರಾಮಲ್ಲಿ BA ಆನರ್ಸು, ಪಂಜಾಬ್ನಲ್ಲಿ MA, ಸಿಕ್ಕಿಂನಲ್ಲಿ MA, ತಮಿಳುನಾಡಿನಲ್ಲಿ BSc ಮಾಡಿದ್ದಾರೆ, BGಯಲ್ಲಿದ್ದಾರೆ, ಉತ್ತರ ಪ್ರದೇಶದಲ್ಲಿ MA PhD, ಉತ್ತರಾಖಂಡದಲ್ಲಿ ಬಿ ಕಾಮ್. ಈ ರೀತಿ ಸುಮಾರು 13 ಸ್ಟೇಟ್ಗಳಲ್ಲಿ ಲಾನೇ ಇಲ್ಲ. ಲಾ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇವರು ತಮ್ಮ ಅನುಕೂಲಕ್ಕೆ ತಕ್ಕಾಗೆ ಅವ್ರವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಇದನ್ನು ಮಾಡ್ಕೊಂಡಿರೋದು. ಅಬ್ಸಲ್ಯೂಟ್ ನೆಸಿಟಿ ಅಂದರೆ ಈಗಿನ ಕಾರ್ಯದರ್ಶಿಗೆ ಭಾಳ ಒತ್ತಡ ಜಾಸ್ತಿ ಇದೆ. 16-17 ಸಮಿತಿಗಳಿದ್ದಾವೆ. ಆಮೇಲೆ ಶಾಸನ ಎಂಥದ್ದು LH ನೋಡ್ಕೋಬೇಕು, ಆಮೇಲೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು, ಅಕೌಂಟ್ಸ್ ನೋಡ್ಕೋಬೇಕು. ಇದು ಭಾಳಷ್ಟು ಮಲ್ಟಿ ಆ್ಯಕ್ಟಿವ್ ಇರೋದು, ಒತ್ತಡ ಜಾಸ್ತಿ ಇರೋದ್ರಿಂದ ಸೆಕ್ರೆಟರಿ ಟು ಹಿಂದೆ ಇದ್ದ ರೀತಿಯಲ್ಲಿ ಮತ್ತೆ ಮಾಡಿ ಅಂತೇಳಿ ಇವರೇ ಖಾದರವ್ರ ಆಸಕ್ತಿ ತೊಗೊಂಡು ಅವರೇ ವೈಯಕ್ತಿಕವಾಗಿ ಪತ್ರ ಬರೀತಾರೆ. ಕಾನೂನು ಇದಕ್ಕೆ ಆರ್ಥಿಕ ಇಲಾಖೆ ಮಾಡಿ ಮುಖ್ಯಮಂತ್ರಿಗಳಿಗೆ ಹೇಳಿ ಅಪ್ರೂವಲ್ ತೊಗೊಂಬಂದು 2024ರಲ್ಲಿ ಮಂಜೂರಾಗುತ್ತೆ. ಇವಾಗ 25ರಲ್ಲಿ ಸುಮಾರು 12-13 ತಿಂಗಳಾದರೂ ಸಹ ಆಡಳಿತಾತ್ಮಕ ಆದೇಶ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಇವರು ಬಂದುಬಿಟ್ರೆ ಏನು ಇವರು ಶಶಿಧರ್ ಏನಾದರೂ ಬಡ್ತಿ ಸಿಕ್ಬಿಟ್ರೆ ಇವ್ರಿಗೆ ಅಧಿಕಾರ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂತ ಒಂದು. ಅಂದರೆ ಅವ್ರಿಗೇನಾಗಿದೆ ಅಂದರೆ, ಸೆಕ್ರೆಟರಿ ಆದವ್ರಿಗೆ ಮುಖ್ಯವಾಗಿ ಶಾಸನ ಸಭೆ ಹೇಗೆ ನಡೆಸಬೇಕು, ಸಮಿತಿಗಳೇ ನಡೆಸಬೇಕು, ಸಂಸದೀಯ ವ್ಯವಸ್ಥೆ ಅದ್ರ ಬಗ್ಗೆ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಏನಾಗಿದೆ, ಅವ್ರಿಗೆ ಆಡಳಿತ, ಕಾರ್ಯಕಾರಿ, ಶಾಸಕಾಂಗ ಈ ಥರದ್ದೆಲ್ಲ ಇದ್ದರೆ ಏನಾಗುತ್ತೆ, ಕೆಲವು ಕಡೆ ಎಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯ ಅನುಕೂಲಗಳಾಗುತ್ತೆ ಅವ್ರಿಗೆ. ಸೊ ಅದಕ್ಕೆ ಅವ್ರಿಗೆ ಕತ್ತರೆ ಬಿದ್ದುಬಿಡುತ್ತೆ ಅಂತ ಬೈಕ್ಗೆ ಅವ್ರೇನು ಮಾಡಿದ್ದಾರೆ, ಅದನ್ನು ಮಾಡೋಕ್ಕೆ ಹೊರಟಿಲ್ಲ. ಫಸ್ಟ್ ಅಕ್ಟರ್ ಫೇಲ್ಯೂರ್ ಬಂದ ಕೂಡಲೇ ಇದು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಇಶ್ಯೂ ಮಾಡಬೇಕು. ಇದುವರೆಗೂ ಇತಿಹಾಸದಲ್ಲಿ ಸ್ಯಾಂಕ್ಷನ್ ಆಗಿ 14 ತಿಂಗಳಾದ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್, ಇಟ್ ಈಸ್ ಸೀರಿಯಸ್ ಸ್ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್. ಐ ಡೋಂಟ್ ನೋ ವೈ ದಿ ಸ್ಪೀಕರ್ ಹ್ಯಾಸ್ ನಾಟ್ ಟೇಕನ್ ಆ್ಯಕ್ಷನ್. ಸಭಾಧ್ಯಕ್ಷರೇ ಆಸಕ್ತಿ ವಹಿಸಿ ಸಭಾಧ್ಯಕ್ಷ ಮಂಜೂರು ಮಾಡಿಸಿ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಅವರು ಲಾ ಗ್ರಾಜುಯೇಟು, ಲಾ ಮಾಡಿದ್ದಾರೆ, ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಕ್ಷ ಪ್ರಶ್ನೆ ಅದು. ಈಗ ಹಾಲಿ ನಿಯಮಾವಳಿಗಳಲ್ಲಿ ಕಾನೂನು ಅಂತ ಅಳವಡಿಸ್ಕೊಂಡಿದ್ದಾರೆ. ಹೊಸದಾಗಿ ಯಾವುದೇ ಹುದ್ದೆ ಸೃಷ್ಟಿ ಮಾಡಿದಾಗ ಈ ಆಡಳಿತಾತ್ಮಕ ಆದೇಶ ಇಶ್ಯೂ ಮಾಡಿ ಆಮೇಲೆ ಅವ್ರು ಯಾವ ಕ್ವಾಲಿಫಿಕೇಷನ್ ಬೇಕಾದ್ರೂ ಪ್ರಿಸ್ಕ್ರೈಬ್ ಮಾಡ್ಬೋದು. ಹೊಸದಾಗಿ ಸೃಷ್ಟಿಯಾದಾಗ LLB ಅಪ್ಲೈ ಆಗೋದೇ ಇಲ್ಲ. ಇವರಿಗೆ ಕೊಡಬೇಕು. ಅಬ್ಸಲ್ಯೂಟ್ ನೆಸೆಸಿಟಿ ಅನ್ನೋ ಪದನ ಬಳಸಿದ ಸಭಾಧ್ಯಕ್ಷರು. ಅಬ್ಸಲ್ಯೂಟ್ ನೆಸೆಸಿಟಿ ಅಂತೇಳಿ ಇವ್ರಿಗೆ ಅನುಕೂಲ ಮಾಡಿದ್ಮೇಲೆ ಅದನ್ನು ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಬಡ್ತಿ ಕೊಡಬೇಕಾಯಿತು. ಆವಾಗ LLB ಕಡ್ಡಾಯ ಪ್ರಶ್ನೆ ಬರೋದಿಲ್ಲ. ಹೊಸದಾಗಿ ಸೃಷ್ಟಿಯಾಗಿದೆ, ನಿಯಮಗಳನ್ನ ರೂಪಿಸಬೇಕು, ನಿಯಮಗಳನ್ನ ರೂಪಿಸಿಲ್ಲ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮಗೀಗ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಇಬ್ಬರು ಅಧಿಕಾರಿಗಳ ಜೊತೆಗೆ ಒಂದಷ್ಟು ಆಂತರಿಕ ಕಚಾಟ. ಅಂದರೆ ಹುದ್ದೆಯನ್ನು ಸೃಜಿಸಿದ್ದಾರೆ, ಕಾರ್ಯದರ್ಶಿ 2 ಹುದ್ದೆಯನ್ನು. ಆದರೆ ಈವರೆಗೂ ಕೂಡ ಅದನ್ನು ಆಡಳಿತಾತ್ಮಕ ಆದೇಶ ಕೊಡ್ತಾ ಇಲ್ಲ. ಕಾರಣ ಕಾನೂನು ಪದವಿ ಕಡ್ಡಾಯ ಅಂತಕ್ಕಂಥದ್ದು. ಇಲ್ಲಿ ಕಾನೂನು ಪದವಿ ಕಡ್ಡಾಯ ಇದೆಯಾ? ಹೊಸ ಹುದ್ದೆ ಸೃಜಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಹುದ್ದೆಯನ್ನು ಆದೇಶವನ್ನು ಹೊರಡಿಸ್ಬೇಕು? ನಿಮಗಿರುವಂಥ ಅನುಭವ ಏನಿದೆ ಸರ್? ಕಾನೂನು ಪದವಿ ಅನ್ನೋದನ್ನು ಕಡ್ಡಾಯ ಇಲ್ಲ. ಇಡೀ ಭಾರತ ರಾಜ್ಯದಲ್ಲಿ ಸುಮಾರು 13 ಸ್ಟೇಟ್ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ LLB ಅನ್ನೋದೇ ಇಲ್ಲ. ಉದಾಹರಣೆಗಳು, ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ಮಹಾ ಕಾರ್ಯದರ್ಶಿ ಹುದ್ದೆ ಇದೆ. ಇಡೀ ದೇಶದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅವರು ಸಹ ಬರೀ ರಿಟೈರ್ಡ್ IAS ಆಫೀಸರ್. ಕೆಲವು ಕಡೆ IAS ಆಫೀಸರ್ ಇರ್ತಾರೆ, ಕೆಲವು ಕಡೆ ಜಡ್ಜ್ಗಳಿರ್ತಾರೆ. ಆಮೇಲೆ ಲಾ ಇಲ್ಲದೆ ಇರೋರು ಭಾಳ ಜನ ಇದ್ದಾರೆ. ನನ್ನ ಹತ್ರ ಬೇಕಾದ್ರೆ ಒಂದು ಪಟ್ಟಿನೂ ಇದೆ, ಹೇಳಿ ನಿಮ್ಗೆ ಕೊಡ್ತೀನಿ. ಸುಮಾರು 13 ರಾಜ್ಯಗಳಲ್ಲಿ ಉದಾಹರಣೆಗೆ ನನ್ನ ಹತ್ರ ಇದೆ, ನಾನು ಪುಸ್ತಕ ಬರಿತಾ ಇದ್ದೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಲೋಕಸಭೆಯಲ್ಲಿ ಬರೀ ಮಾಸ್ಟರ್ ಗ್ರ್ಯಾಜುಯೇಟ್ ಆಗಿದ್ದಾರೆ, ಮಹಾ ಕಾರ್ಯದರ್ಶಿ. ಆಂಧ್ರ ಪ್ರದೇಶದಲ್ಲಿ BA, ಆಮೇಲೆ ಅಸ್ಸಾಂನಲ್ಲಿ ಬಿ ಕಾಮ್, ಛತ್ತೀಸ್ಗಢದಲ್ಲಿ ಮಾಸ್ಟರ್ ಗ್ರ್ಯಾಜುಯೇಟು, ಡೆಲ್ಲಿನಲ್ಲಿ MA, ಹಿಮಾಚಲ್ ಪ್ರದೇಶದಲ್ಲಿ BSc, ಜಾರ್ಖಂಡಲ್ಲಿ ಬರೀ ಗ್ರ್ಯಾಜುಯೇಟು, ಮಿಜೋರಾಮಲ್ಲಿ BA ಆನರ್ಸು, ಪಂಜಾಬ್ನಲ್ಲಿ MA, ಸಿಕ್ಕಿಂನಲ್ಲಿ MA, ತಮಿಳುನಾಡಿನಲ್ಲಿ BSc ಮಾಡಿದ್ದಾರೆ, BGಯಲ್ಲಿದ್ದಾರೆ, ಉತ್ತರ ಪ್ರದೇಶದಲ್ಲಿ MA PhD, ಉತ್ತರಾಖಂಡದಲ್ಲಿ ಬಿ ಕಾಮ್. ಈ ರೀತಿ ಸುಮಾರು 13 ಸ್ಟೇಟ್ಗಳಲ್ಲಿ ಲಾನೇ ಇಲ್ಲ. ಲಾ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇವರು ತಮ್ಮ ಅನುಕೂಲಕ್ಕೆ ತಕ್ಕಾಗೆ ಅವ್ರವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಇದನ್ನು ಮಾಡ್ಕೊಂಡಿರೋದು. ಅಬ್ಸಲ್ಯೂಟ್ ನೆಸಿಟಿ ಅಂದರೆ ಈಗಿನ ಕಾರ್ಯದರ್ಶಿಗೆ ಭಾಳ ಒತ್ತಡ ಜಾಸ್ತಿ ಇದೆ. 16-17 ಸಮಿತಿಗಳಿದ್ದಾವೆ. ಆಮೇಲೆ ಶಾಸನ ಎಂಥದ್ದು LH ನೋಡ್ಕೋಬೇಕು, ಆಮೇಲೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು, ಅಕೌಂಟ್ಸ್ ನೋಡ್ಕೋಬೇಕು. ಇದು ಭಾಳಷ್ಟು ಮಲ್ಟಿ ಆ್ಯಕ್ಟಿವ್ ಇರೋದು, ಒತ್ತಡ ಜಾಸ್ತಿ ಇರೋದ್ರಿಂದ ಸೆಕ್ರೆಟರಿ ಟು ಹಿಂದೆ ಇದ್ದ ರೀತಿಯಲ್ಲಿ ಮತ್ತೆ ಮಾಡಿ ಅಂತೇಳಿ ಇವರೇ ಖಾದರವ್ರ ಆಸಕ್ತಿ ತೊಗೊಂಡು ಅವರೇ ವೈಯಕ್ತಿಕವಾಗಿ ಪತ್ರ ಬರೀತಾರೆ. ಕಾನೂನು ಇದಕ್ಕೆ ಆರ್ಥಿಕ ಇಲಾಖೆ ಮಾಡಿ ಮುಖ್ಯಮಂತ್ರಿಗಳಿಗೆ ಹೇಳಿ ಅಪ್ರೂವಲ್ ತೊಗೊಂಬಂದು 2024ರಲ್ಲಿ ಮಂಜೂರಾಗುತ್ತೆ.
ಇವಾಗ 25ರಲ್ಲಿ ಸುಮಾರು 12-13 ತಿಂಗಳಾದರೂ ಸಹ ಆಡಳಿತಾತ್ಮಕ ಆದೇಶ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಇವರು ಬಂದುಬಿಟ್ರೆ ಏನು ಇವರು ಶಶಿಧರ್ ಏನಾದರೂ ಬಡ್ತಿ ಸಿಕ್ಬಿಟ್ರೆ ಇವ್ರಿಗೆ ಅಧಿಕಾರ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂತ ಒಂದು. ಅಂದರೆ ಅವ್ರಿಗೇನಾಗಿದೆ ಅಂದರೆ, ಸೆಕ್ರೆಟ್ರಿ ಆದವ್ರಿಗೆ ಮುಖ್ಯವಾಗಿ ಶಾಸನ ಸಭೆ ಹೇಗೆ ನಡೆಸಬೇಕು, ಸಮಿತಿಗಳೇನು ನಡೆಸಬೇಕು, ಸಂಸದೀಯ ವ್ಯವಸ್ಥೆ ಅದ್ರ ಬಗ್ಗೆ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಏನಾಗಿದೆ, ಅವ್ರಿಗೆ ಆಡಳಿತ, ಕಾರ್ಯಕಾರಿ, ಶಾಸಕ ಈ ಥರದ್ದೆಲ್ಲ ಇದ್ದರೆ ಏನಾಗುತ್ತೆ, ಕೆಲವು ಕಡೆ ಎಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯ ಅನುಕೂಲಗಳಾಗುತ್ತೆ ಅವ್ರಿಗೆ. ಸೊ ಅದಕ್ಕೆ ಅವ್ರಿಗೆ ಕತ್ತರೆ ಬಿದ್ದುಬಿಡುತ್ತೆ ಅಂತ ಬೈಕ್ಗೆ ಅವ್ರೇನು ಮಾಡಿದ್ದಾರೆ, ಅದನ್ನು ಮಾಡೋಕ್ಕೆ ಹೊರಟಿಲ್ಲ. ಫಸ್ಟ್ ಅಟ್ಟರ್ ಫೇಲ್ಯೂರ್ ಬಂದ ಕೂಡಲೇ ಇದು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಇಶ್ಯೂ ಮಾಡಬೇಕು. ಇದುವರೆಗೂ ಇತಿಹಾಸದಲ್ಲಿ ಸ್ಯಾಂಕ್ಷನ್ ಆಗಿ 14 ತಿಂಗಳಾದ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್, ಇಟ್ ಈಸ್ ಸೀರಿಯಸ್ ಸ್ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್. ಐ ಡೋಂಟ್ ನೋ ವೈ ದಿ ಸ್ಪೀಕರ್ ಹ್ಯಾಸ್ ನಾಟ್ ಟೇಕನ್ ಆ್ಯಕ್ಷನ್. ಸಭಾಧ್ಯಕ್ಷರೇ ಆಸಕ್ತಿ ವಹಿಸಿ ಸಭಾಧ್ಯಕ್ಷ ಮಂಜೂರು ಮಾಡಿಸಿ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಅವರು ಲಾ ಮಾಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಕ್ಷ ಪ್ರಶ್ನೆ ಅದು. ಈಗ ಹಾಲಿ ನಿಯಮಾವಳಿಗಳಲ್ಲಿ ಕಾನೂನು ಅಂತ ಅಳವಡಿಸ್ಕೊಂಡಿದ್ದಾರೆ. ಹೊಸದಾಗಿ ಯಾವುದೇ ಹುದ್ದೆ ಸೃಷ್ಟಿ ಮಾಡಿದಾಗ ಈ ಆಡಳಿತಾತ್ಮಕ ಆದೇಶ ಇಶ್ಯೂ ಮಾಡಿ ಆಮೇಲೆ ಅವ್ರು ಯಾವ ಕ್ವಾಲಿಫಿಕೇಷನ್ ಬೇಕಾದ್ರೂ ಪ್ರಿಸ್ಕ್ರೈಬ್ ಮಾಡ್ಬೋದು. ಹೊಸದಾಗಿ ಸೃಷ್ಟಿಯಾದಾಗ LLB ಅಪ್ಲೈ ಆಗೋದೇ ಇಲ್ಲ. ಇವರಿಗೆ ಕೊಡಬೇಕು. ಅಬ್ಸಲ್ಯೂಟ್ ನೆಸೆಸಿಟಿ ಅನ್ನೋ ಪದನ ಬಳಸಿದ ಸಭಾಧ್ಯಕ್ಷರು. ಅಬ್ಸಲ್ಯೂಟ್ ನೆಸೆಸಿಟಿ ಅಂತೇಳಿ ಇವ್ರಿಗೆ ಅನುಕೂಲ ಮಾಡಿದ್ಮೇಲೆ ಅದನ್ನು ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಬಡ್ತಿ ಕೊಡಬೇಕಾಯಿತು. ಆವಾಗ LLB ಕಡ್ಡಾಯ ಪ್ರಶ್ನೆ ಬರೋದಿಲ್ಲ. ಹೊಸದಾಗಿ ಸೃಷ್ಟಿಯಾಗಿದೆ, ನಿಯಮಗಳನ್ನ ರೂಪಿಸಬೇಕು, ನಿಯಮಗಳನ್ನ ರೂಪಿಸಿಲ್ಲ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.